ಅಥವಾ ನೀಲ ವೃಷಭನನ್ನು ಬಿಡಬಹುದು. ಯಾವನು ವೃಷೋಕ್ತ ಸರ್ಗವನ್ನು ಆಚರಿಸುತ್ತಾನೋ ಗಂಗೆಯಲ್ಲಿ ಶ್ರಾದ್ದವನ್ನು ಮಾಡುತ್ತಾನೋ ಅವನನ್ನೇ ಪುತ್ರನೆಂದು ತಿಳಿಯಬೇಕು. ಇನ್ನು ಇತರರು ನಿಜವಾಗಿಯೂ ಮಲದ ಸಮಾನವಾಗಿರುತ್ತಾರೆ. ಯಾಕಳು ಬಯಲ ಶಾಸ್ತ್ರ ಕಾರ್ಯ ಮಾಡೋರ ಯಾರು 10 ಜನ ಮಕ್ಕಳಿರ್ತಾರೆ ಅನ್ಕೊಳ್ಳಿ, ಯಾರು ಹೋಗಿ ಅಲ್ಲಿ ಗಯಾನಲ್ಲಿ ಶ್ರಾದ್ದ ಮಾಡ್ತಾರೋ ಅವರೇ ಶ್ರೇಷ್ಠ. ಯಾವ ಪೂರ್ವಿಕರು ರೌರವಾದ ನರಕಗಳಲ್ಲಿ ಬೇಯುತ್ತಿರುವ ಅವನು ವೃಷೋತ ಸರ್ಗವನ್ನು ಮಾಡಿ ಅವರೆಲ್ಲರೂ 21 ಪೀಳಿಗೆಗಳವರೆಗೆ ಉದ್ಧರಿಸುತ್ತಾರೆ. ಸರ್ಗದಲ್ಲಿರುವ ಪಿತೃಗಳು ಸಹ ನಿಜವಾಗಿಯೂ ವೃಷೋತ ಸರ್ಗವನ್ನು ಇಚ್ಛೆ ಪಡುತ್ತಾರೆ. ನಮ್ಮ ವಂಶದಲ್ಲಿ ಯಾವ ಪುತ್ರನಾದರೂ ವೃಷೋತ ಸರ್ಗವನ್ನು ಮಾಡವನೇ. ಈ ವೃಷೋತ ಸರ್ಗದಿಂದ ನಾವೆಲ್ಲರೂ ಪರಮಗತಿಯನ್ನು ಹೊಂದುವೆವು. ಈ ಎಲ್ಲ ಯಜ್ಞಗಳಲ್ಲಿ ವೃಷಯಜ್ಞವೇ ನಮಗೆ ಮುಕ್ತಿದಾಯಕವಾಗಿತ್ತು. ಆದ್ದರಿಂದ ಪಿತೃಗಳ ವಿಮುಕ್ತಿಗಾಗಿ ವೃಷಯಜ್ಞವನ್ನು ಆಚರಿಸಬೇಕು. ಯಥೋಕ್ತ ವಿಧಿಪೂರ್ವಕವಾಗಿ ಎಲ್ಲವನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ನವಗ್ರಹಗಳನ್ನು ಸ್ಥಾಪನೆ ಮಾಡಿ ಅವುಗಳ ಮಂತ್ರಗಳಿಂದ ಪೂಜೆ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಲ್ಲಿ ಹೋಮ ಮಾಡಬೇಕು ಮತ್ತು ಅತುರ ವೃಷಭನನ್ನು ಪೂಜಿಸಬೇಕು. ಗಂಡು ಮತ್ತು ಹೆಣ್ಣು ಕರುಗಳನ್ನು ಕರೆದುಕೊಂಡು ಬಂದು ಅವುಗಳಿಗೆ ಕಂಕಣಗಳನ್ನು ಕಟ್ಟಿ ವಿವಾಹದ ವಿಧಿಗಳಿಂದ ಕುಂಭಕ್ಕೆ ಬಂಧಿಸಬೇಕು. ವೃಷಭನನ್ನು ಮತ್ತು ಹೆಣ್ಣು ಕರುವನ್ನು ರುದ್ರ ಕುಂಭದ ನೀರಿನಿಂದ ಸ್ನಾನ ಮಾಡಿಸಬೇಕು. ಗಂಧ ಮತ್ತು ಮಾಯಗಳಿಂದ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಬೇಕು. ಬಲಭಾಗದ ತ್ರಿಶೂಲದ ಮತ್ತು ಎಡಭಾಗದಲ್ಲಿ ಚಕ್ರದ ಚಿಹ್ನೆಗಳನ್ನು ಹಾಕಬೇಕು. ಕೈ ಜೋಡಿಸಿಕೊಂಡು ಪುತ್ರನು ಈ ಮಂತ್ರವನ್ನು ಹೇಳಿ ಅದನ್ನು ಬಿಟ್ಟು ಬಿಡಬೇಕು. ನೀನು ಧರ್ಮನು ಬ್ರಹ್ಮನು ಪೂರ್ವಕಾಲದಲ್ಲಿ ವೃಷಭದ ರೂಪದಲ್ಲಿ ನಿನ್ನನ್ನು ನಿರ್ಮಿಸುತ್ತೇನೆ. ನಿನ್ನನ್ನು ಬಿಡುಗಡೆ ಮಾಡುವುದರಿಂದ ಸಂಸಾರ ರೂಪಿ ಸಮುದ್ರದಿಂದ ಉದ್ಧಾರ ಮಾಡು. ಈ ಮಂತ್ರದಿಂದ ನಮಸ್ಕಾರ ಮಾಡಿ ಗಂಡು ಮತ್ತು ಹೆಣ್ಣು ಕರುಗಳನ್ನು ಬಿಟ್ಟು ಬಿಡಬೇಕು. ಈ ವಿಧಿಯನ್ನು ಮಾಡುವವರಿಗೆ ನಾನು ಯಾವಾಗಲೂ ವರವನ್ನು ಕೊಡುತ್ತೇನೆ ಮತ್ತು ಪ್ರೇತಕ್ಕೆ ಮೋಕ್ಷವನ್ನು ಕೊಡುತ್ತೇನೆ. ಆದ್ದರಿಂದ ಇದನ್ನು ಮಾಡಲೇಬೇಕು. ಅದರ ಫಲವು ಬದುಕಿರುವಾಗಲೇ ಉಂಟಾಗುತ್ತದೆ. ಪುತ್ರನಿಲ್ಲದಿದ್ದರೆ ತಾನೇ ಇದನ್ನು ಮಾಡಿ ಸುಖವಾಗಿ ಪರಮಗತಿಯನ್ನು ಹೊಂದಬಹುದು. ಕಾರ್ತೀಕ ಮೊದಲಾದ ಶುಭಕಾಶಗಳಲ್ಲಿ ಮತ್ತು ಸೂರ್ಯನು ಉತ್ತರಾಯಣಕ್ಕೆ ಬಂದ ಮೇಲೆ ಶುಕ್ಲ ಪಕ್ಷದಲ್ಲಿ ಅಥವಾ ಕೃಷ್ಣ ಪಕ್ಷದಲ್ಲಿ ಮತ್ತು ದ್ವಾದಶಿ ಮೊದಲಾದ ತಿಥಿಗಳಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣಗಳಲ್ಲಿ ಪುಣ್ಯತೀರ್ಥಗಳಲ್ಲಿ ಉತ್ತರ ಮತ್ತು ದಕ್ಷಿಣ 2 ಆಯನಗಳಲ್ಲಿ ಮತ್ತು 2 ವಿಷತ್ತುಗಳಲ್ಲಿ ವೃಷೋತ ಸರ್ಗವನ್ನು ಆಚರಿಸಬೇಕು. ಶುಭಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಶುದ್ಧವಾದ ಪ್ರದೇಶದಲ್ಲಿ ಶಾಂತಚಿತ್ತನಾಗಿ ವಿಧಿಯನ್ನು ತಿಳಿದಿರುವ ಶುಭ ಲಕ್ಷಣಗಳುಳ್ಳ ಬ್ರಾಹ್ಮಣನನ್ನು ಆಹ್ವಾನಿಸಬೇಕು. ಜಪ ಹೋಮಗಳಿಂದ ಮತ್ತು ದಾನಗಳಿಂದ ದೇಹ ಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಎಂದು ಹೇಳಿದ ರೀತಿಯಲ್ಲಿ ಹೋಮ ಇತ್ಯಾದಿ ಕಾರ್ಯಗಳನ್ನು ಮಾಡಬೇಕು. ಸಾಲಿಗ್ರಾಮವನ್ನು ಸ್ಥಾಪನೆ ಮಾಡಿ ವೈಷ್ಣವ ಶ್ರಾದ್ದವನ್ನು ಆಚರಿಸಬೇಕು. ಅನಂತರ ತನ್ನ ಶ್ರಾದ್ದವನ್ನು ಮಾಡಿ ನಿಗನಿಗೆ ದಾನವನ್ನು ಮಾಡಬೇಕು. ಎಲೈ ಪಕ್ಷಿಯೇ, ಪುತ್ರವಂತನಾಗಲಿ ಪುತ್ರಹೀನನಾಗಲಿ ಯಾವನು ಈ ಪ್ರಕಾರ ಮಾಡುತ್ತಾನೋ ಅವನಿಗೆ ವೃಷೋತ ಸರ್ಗದಿಂದ ಎಲ್ಲ ಇಷ್ಟಾರ್ಥವೂ ಲಭಿಸುತ್ತದೆ. ವೃಷೋತ ಸರ್ಗದಿಂದ ಯಾವ ಗತಿಯೋ ಲಭಿಸುತ್ತದೆಯೋ ಅದು ಅಗ್ನಿಶ್ರೇಷ್ಠ ಮೊದಲಾದವುಗಳಿಂದ ವಿವಿಧ ಯಜ್ಞಗಳಿಂದ ಮತ್ತು ದಾನಗಳಿಂದ ದೊರೆಯುವುದಿಲ್ಲ. ಬಾಲ್ಯದಲ್ಲಿ ಕುಮಾರಾವಸ್ಥೆಯಲ್ಲಿ ಪೌಗಂಡಾವಸ್ಥೆಯಲ್ಲಿ ಯೌವನದಲ್ಲಿ ಮುಪ್ಪಿನಲ್ಲಿ ಮಾಡಿರುವ ಪಾಪಗಳು ವೃಷೋತ ಸರ್ಗ ಮಾಡುವುದರಿಂದ ನಿಶ್ಚಯವಾಗಿ ನಾಶವಾಗುತ್ತದೆ. ಹದಿಮೂರನೇ ದಿನವೂ ವೃಷೋತ ಸರ್ಗ ఎద్దుల భీముల రాసి దాన్ని పూజ చేసి అంటే నిజంగా ఎద్దే ఇయ్యాల అది కాకుడి పక్షంలో ఎద్దు రూపంలో వేరే తొడ మీద ఇది వేసి అది ఎద్దు లేకుంటే ఎద్దు రూపంలో ఒక భీముల రాసి చేసేది ఎద్దే ఇయ్యాల ఉండే లెక్క ఇద్దరు మనకి ఇచ్చే పని లేదు. చేసి పూజ చేసి దానికి అంత ప్రసాదం పెట్టి మూడు అంతే పోసేసి ఇష్టపెట్టేయాలి. దేశం తెచ్చుకొని భోజనం తినుకొని మరాడుకో అది
ಮಿತ್ರದ್ರೋಹಿಯು, ಕೃತಜ್ಞನು, ಮದ್ಯವನ್ನು ಸೇವಿಸುವವನು, ಗುರುಶಯ್ಯಗಾಮಿಯು, ಬ್ರಹ್ಮಹತ್ಯೆಯನ್ನು ಮಾಡಿದವನು, ಮಾಡಿದವನು, ಚಿನ್ನವನ್ನು ಅಪಹರಿಸಿದವನು ಇವರೆಲ್ಲ ವಿಶ್ವಾಸದ ಮುಕ್ತರಾಗುತ್ತಾರೆ ಎಂದು ಸಿದ್ಧಿಸಿದರು. ಆದ್ದರಿಂದ ಎಲ್ಲಾ ಪ್ರಯತ್ನಗಳಿಂದಲೂ ಋಷೋಧ ಸರ್ಗವನ್ನು ಆಚರಿಸಬೇಕು. ಎಲೆ ಗರುಡ, ಈ ಋಷೋಧ ಸರ್ಗಕ್ಕೆ ಸಮನಾದ ಪುಣ್ಯವು ಮೂರು ಲೋಕಗಳಲ್ಲಿಲ್ಲ. ಪತಿ ಮತ್ತು ಪುತ್ರರನ್ನುಳ್ಳ ನಾಯಿಯು ಒಂದು ವೇಳೆ ಇಬ್ಬರಿಗೂ ಮೊದಲಾದರೆ ಋಷೋಧ ಸರ್ಗವನ್ನು ಮಾಡಬಾರದು. ಆದರೆ ಹಾಲು ಕೊಡುತ್ತಿರುವ ಹಸುವನ್ನು ದಾನ ಕೊಡಬೇಕು. ಎಲೆ ಗರುಡ, ಯಾವನು ಋಷಭದ ಭುಜ ಮತ್ತು ಬೆನ್ನಿನ ಮೇಲೆ ಬಾಲವನ್ನು ಉಳಿಸುತ್ತಾನೋ ಅವನು ಪ್ರಳಯ ಕಾಲದವರೆಗೂ ಘೋರವಾದ ನರಕದಲ್ಲಿ ಬಿದ್ದಿರುತ್ತಾನೆ. ಯಾವನು ಋಷಭವನ್ನು ಮುಷ್ಟಿ ಪ್ರವಾಹದಿಂದ ಮತ್ತು ದೊಣ್ಣೆಯಿಂದ ನಿರ್ದಯನಾಗಿ ಹೊಡೆಯುತ್ತಾನೋ ಆ ಮನುಷ್ಯನು ಒಂದು ಕಲ್ಪ ಪರ್ಯಂತ ಯಮಯಾತ್ರೆಯನ್ನು ಅನುಭವಿಸುತ್ತಾನೆ. ಈ ರೀತಿ ಋಷೋಧ ಶಬ್ದವನ್ನು ಮಾಡಿ ಷೋಡಶ ಶಾಂತಗಳಿಂದ ಸಪಿಂಡೀಕರಣಕ್ಕೆ ಮೊದಲು ಮಾಡಬೇಕು. ಅದನ್ನು ನಾನು ನಿಮಗೆ ಹೇಳುತ್ತೇನೆ. ಋತುಸ್ಥಾನದಲ್ಲಿ, ದ್ವಾರದಲ್ಲಿ, ಅರ್ಧ ಮಾರ್ಗದಲ್ಲಿ ಮತ್ತು ಚಿತೆಯ ಮೇಲೆ ಶವದ ಹಸ್ತಗಳಲ್ಲಿ 2 ಅಸ್ಥಿ ಸಂಚಯನ ಮಾಡುವಾಗ 6ನೆಯದು ಮತ್ತು 10 ದಿನಗಳ 10 ಪಿಂಡಗಳು 16 ಶಾಂತಗಳು ಷೋಡಶ ಪ್ರಥಮ ಅಥವಾ ಮೇಲಿನ ಷೋಡಶ ಎಂದು ಹೇಳಲ್ಪಟ್ಟಿವೆ. ಮಧ್ಯದಲ್ಲಿ ಮಾಡುವ ಇನ್ನು ಬೇರೆ ವಿಧಿಯ ಬೇರೆ ದ್ವಿತೀಯ ಷೋಡಶವನ್ನು ನಿನಗೆ ಹೇಳುತ್ತೇನೆ. ಮೊದಲನೆಯ ಪಿಂಡವನ್ನು ವಿಷ್ಣುವಿಗೆ, 2ನೇ ಪಿಂಡವನ್ನು ಶಿವನಿಗೆ ಕೊಡಬೇಕು ಮತ್ತು 3ನೇ ಪಿಂಡವನ್ನು ಪರಿವಾರ ಸಮೇತನಾದ ಯಮಧರ್ಮರಾಜನಿಗೆ ಕೊಡಬೇಕು. 4 ಪಿಂಡ ಪುಷ್ಟಿಚ್ಛೇದಿ ವಿಷ್ಣು ಕಂಡ, 1ನೇದು ಶ್ರೀಷ್ಣು ಕಂಡ, 3ನೇದು ಯಮಧರ್ಮರಾಜ ಕಂಡ, 4ನೇದನ್ನು ಸೋಮರಾಜನಿಗೆ, 5ನೇದನ್ನು ಅವ್ಯವಾಹನಾದ ಅಗ್ನಿಗೆ, 6ನೇದನ್ನು ಕವ್ಯವಾಹನಾದ ಅಗ್ನಿಗೆ ಮತ್ತು 7ನೇದನ್ನು ಕಾಲನಿಗೆ ಕೊಡಬೇಕು. 8ನೇದನ್ನು ರುದ್ರನಿಗೆ, 9ನೇದನ್ನು ಪುರುಷನಿಗೆ, 10ನೇದನ್ನು ಪ್ರೇತಕ್ಕೆ ಮತ್ತು 11ನೇದನ್ನು ವಿಷ್ಣುವಿಗೆ ಕೊಡಬೇಕು. ಈ 12ನೇದನ್ನು ಬ್ರಹ್ಮನಿಗೆ, 13ನೇದನ್ನು ವಿಷ್ಣುವನಿಗೆ, 14ನೇ ದಿನವನ್ನು ಶಿವನಿಗೆ ಮತ್ತು 15ನೇ ದಿನವನ್ನು ಯಮನಿಗೆ ಕೊಡಬೇಕು. 16ನೇ ಪಿಂಡವನ್ನು ಈ ಪುರುಷನಿಗೆ ಕೊಡಬೇಕು. ಎಲೆ ಗರುಡ, ತತ್ವವನ್ನು ತಿಳಿದಂತಹ ಜನರು ಇದನ್ನೇ ಷೋಡಶ ಮಧ್ಯಮ ಎಂದು ಕರೆಯುತ್ತಾರೆ. 12 ದಿನಗಳಲ್ಲಿ ಪ್ರತಿ ತಿಂಗಳು ಪಾಕ್ಷಿಕ, ತ್ರಿಪಾಕ್ಷಿಕ, ನೂನ್ಯ, ಷಣ್ಮಾಸಿಕ ಮತ್ತು ಮುನ್ಯಾರ್ಧಿಕಗಳಲ್ಲಿ ಪಿಂಡಗಳನ್ನು ಕೊಡಬೇಕು. ಈ ಉತ್ತಮ ಷೋಡಶಗಳನ್ನು ಜಗತ್ತ ಸೇರಿಕೊಂಡಿವೆ. 12 ತಿಂಗಳಲ್ಲೂ ಪ್ರತಿ ತಿಂಗಳು ಪಾಕ್ಷಿಕ, ತ್ರಿಪಾಕ್ಷಿಕ, ನೂನ್ಯ, ಷಣ್ಮಾಸಿಕ ಮತ್ತು ನುಣ್ಯಾರ್ಧಿಗಳಲ್ಲಿ ಪಿಂಡಗಳನ್ನು ಕೊಡಬೇಕು. ಈ ಉತ್ತಮ ಷೋಡಶವನ್ನು ನಾನು ನಿನಗೆ ಹೇಳಿದ್ದೇನೆ. ಎಲೆ ಗರುಡ, 11ನೆಯ ದಿನ ಹೋಮಾನ್ನವನ್ನು ಬೇಯಿಸಿ ಪುಣ್ಯದಾನವನ್ನು ಮಾಡಬೇಕು. ಈ 48 ಶಾಸ್ತ್ರಗಳು ಪ್ರೇತತ್ವವನ್ನು ನಾಶ ಮಾಡುತ್ತವೆ. ಇವುಗಳು ಯಾರಿಗೋಸ್ಕರ ವಿಧಿಪೂರ್ವಕ ಮಾಡಲ್ಪಡುತ್ತದೆಯೋ ಅವನ್ನು ಪಿತೃಗಳ ಪಂಕ್ತಿಯಲ್ಲಿ ಎಣಿಸಲ್ಪಡುತ್ತಾನೆ. ಪಿತೃಗಳ ಪಂಕ್ತಿಯಲ್ಲಿ ಪ್ರವೇಶ ಮಾಡುವುದಕ್ಕೋಸ್ಕರ ಈ 3 ಷೋಡಶ ಶಾಸ್ತ್ರಗಳನ್ನು ಮಾಡಬೇಕು. ಯಾರಿಗೆ ಈ ಶಾಸ್ತ್ರಗಳು ಮಾಡಲ್ಪಡುವುದಿಲ್ಲವೋ ಅವನು ಯಾವಾಗಲೂ ಪ್ರೇತನ ಆಗಿರುತ್ತಾನೆ. ಈ ಶೈಕುನವಂತೆ ಪ್ರೇತಮನ ಪ್ರೇತಮನ ಉಂಟು. ಎಲ್ಲಿಯವರೆಗೂ ಈ ಷೋಡಶತ್ರಯ ಎಂಬ ಹೆಸರಿನ ಶ್ರಾದ್ದಗಳನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ತಾನೇ ಕೊಟ್ಟಿದ್ದು ಮತ್ತು ಪರರನ್ನು ಕೊಟ್ಟಿದ್ದು ದೊರಕುವುದಿಲ್ಲ. ಆದ್ದರಿಂದ ಪುತ್ರನು ಈ 3 ಷೋಡಶ 48 ಶ್ರಾದ್ದಗಳನ್ನು ವಿಧಿಪೂರ್ವಕವಾಗಿ ಮಾಡಬೇಕು. ಯಾವ ಪತ್ನಿಯೋ ತನ್ನ ಪತಿಗೆ ಇವುಗಳನ್ನು ಮಾಡುತ್ತಾಳೋ ಅವಳಿಗೆ ಅನಂತವಾದ ಶ್ರೇಯಸ್ಸುಂಟಾಗುತ್ತದೆ. ಯಾವ ಸ್ತ್ರೀಯೋ ಮೃತನಾದ ತನ್ನ ಪತಿಗೆ ಅವನ ಔದಾರ್ಯ ದೈಹಿಕ ಕ್ರಿಯೆಗಳನ್ನು ಮತ್ತು ಕ್ಷಯ ಮತ್ತು ರಾಕ್ಷಿಕ ಶ್ರಾದ್ದಗಳನ್ನು ಮಾಡುತ್ತಾಳೋ ಅವಳು ನನ್ನಿಂದ ಸತಿ ಎಂದು ಕರೆಯಲ್ಪಡುತ್ತಾಳೆ. ಆ ಪ್ರತಿವ್ರತ ಸ್ತ್ರೀಯು ಪತಿಯ ಉಪಕಾರಕ್ಕಾಗಿಯೇ ಜೀವಿಸಿರುತ್ತಾಳೆ. ಯಾವ ಸ್ತ್ರೀಯು ವರ್ಣಬಂಧಿತ ತನ್ನ ಸ್ವಾಮಿಯನ್ನು ಸ್ಮರಿಸುತ್ತಿರುತ್ತಾಳೋ ಅವಳ ಜೀವನವು ಸಫಲವಾಗುತ್ತದೆ.
ಹಾಗೆಯೇ ಯಾರಾದರೂ ಪ್ರಮಾದವಶತ್ ಬೆಂಕಿ ಅಥವಾ ನೀರಿನಿಂದ ಮರಣ ಹೊಂದಿದರೆ ಅವರು ಮುಖ್ಯ ಸಂಸ್ಕಾರಗಳನ್ನು ಮತ್ತು ಎಲ್ಲ ಕರ್ಮಗಳನ್ನು ವಿಧಿಪೂರ್ವಕವಾಗಿ ಮಾಡಬೇಕು. ಒಂದು ವೇಳೆ ಪ್ರಮಾದವಶದಿಂದಾಗಲಿ ಇಚ್ಛಾಪೂರ್ವಕವಾಗಿ ಆಗಲಿ ಸರ್ಪದಿಂದ ಮರಣ ಹೊಂದಿದರೆ ಎರಡು ಪಕ್ಷಿಗಳು ಪಂಚಮಿ ತಿಥಿಯಲ್ಲಿ ನಾಗರನ್ನು ಪೂಜೆ ಮಾಡಬೇಕು. ಭೂಮಿಯ ಮೇಲೆ ಹಿಟ್ಟಿನಿಂದ ಸರ್ಪದ ಶರೀರದ ಆಕೃತಿಯನ್ನು ಬರೆಯಬೇಕು. ಅದನ್ನು ಬಿಳಿಯ ಮತ್ತು ಸುವಾಸನೆಯುಕ್ತವಾದ ಪುಷ್ಪಗಳಿಂದ ಮತ್ತು ಚಂದನದಿಂದ ಪೂಜೆ ಮಾಡಬೇಕು. ಧೂಪ ದೀಪಗಳನ್ನು ಸಮರ್ಪಿಸಬೇಕು ಮತ್ತು ಅಕ್ಕಿ ಮತ್ತು ಎಳ್ಳನ್ನು ಹರಡಬೇಕು. ಹಸಿ ಹಿಟ್ಟಿನ ನೈವೇದ್ಯವನ್ನು ಹಾಲನ್ನು ನಿವೇದಿಸಬೇಕು. ತನ್ನ ಶಕ್ತ್ಯಾನುಸಾರವಾಗಿ ಚಿನ್ನದ ನಾಗರನ್ನು ಮತ್ತು ಗೋವನ್ನು ನಿಜನಿಗೆ ದಾನ ಮಾಡಬೇಕು. ಅನಂತರ ಕೈ ಜೋಡಿಸಿಕೊಂಡು ನಾಗರಾಜ ಪ್ರಸನ್ನನಾಗು ಎಂದು ಹೇಳಬೇಕು. ಮತ್ತೆ ಅವರಿಗೆ ನಾರಾಯಣ ಬಲಿ ಕ್ರಿಯೆಯನ್ನು ಮಾಡಬೇಕು. ಆದ್ದರಿಂದ ಎಲ್ಲರೂ ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ ಮತ್ತು ಸ್ವರ್ಗವನ್ನು ಪಡೆಯುತ್ತಾರೆ. ಈ ಪ್ರಕಾರ ಎಲ್ಲ ಕ್ರಿಯೆಗಳನ್ನು ಮಾಡಿ ಅನ್ನ ಮತ್ತು ನೀರು ಪಾತ್ರೆಗಳನ್ನು ಒಂದು ವರ್ಷ ಪರ್ಯಂತ ದಾನ ಮಾಡಬೇಕು ಅಥವಾ ಅಷ್ಟೇ ಸಂಖ್ಯೆಯ ಪಿಂಡಗಳನ್ನು ಕರ್ಮವಾಗಿ ಜಲ ಸಮೇತವಾಗಿ పడಬೇಕು. ఈ రీతి యూట్యూబ్ లాగా వేస్తారు వాళ్ళు కాళ్ళంతా వస్తుంది యూట్యూబ్ ఫుల్ నేను చూస్తా ఉంటాను. ಈ ರೀತಿಯಾಗಿ 11ನೇ ಕರ್ಮಗಳನ್ನು ಮಾಡಿ ಅನಂತರ ಸಪಿಂಡನವನ್ನು ಮಾಡಬೇಕು. ಸೂತಕ ಹೋಮದಲ್ಲಿ ಶೈಲಾದಾನ ಮತ್ತು ಅಜದಾನಗಳನ್ನು ಮಾಡಬೇಕು. ಇಲ್ಲಿ ಗರುಡ ಪುರಾಣದಲ್ಲಿ ಸಕಲ ಶಾಸ್ತ್ರಗಳು ಸಾರೋದ್ಧಾರ ವಿಭಾಗದಲ್ಲಿ 12ನೇ ದಿನದ ಕರ್ಮದ ನಿರೂಪಣೆ ಎಂಬ 12ನೇ ಅಧ್ಯಾಯ వద్దు ఒట్టిగా చేసేటండి కానీ ఏం పర్వాలేదు ఎంపతి ఇంకొక 4 గంటల ముగించాడు బామ్మ సాలిడమ్మ ఎంత తింటాను అంతేనే అంతంతా ఎవరు చేసే కయ్యలేదు ఊరికే వేయాలా తెలుసుకుంటే ఏం ప్రయోజనమో తెలుసుకుంటే చేసినే చేయాలా ఎవరు చేసాకైతే ఇదంతా అంత పురాణాలు ఎవరు చేస్తారమ్మా ఏమో సాల్ ముగించాప ముగించే కావాలంటే నిదానంగా చదువుకుంటారు. భోజనం తినడానికి ఇంట్రెస్ట్ వచ్చేలేదు అది. అయితే ఇంకే